ವಾರದ ಹಿಂದೆ ಕಲಬುರಗಿಯಲ್ಲಿ ಅನ್ಯಜಾತಿಯ ಯುವಕನನ್ನ ಪ್ರೀತಿಸುತ್ತಿದ್ದ ಕಾರಣಕ್ಕೆ ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಹೆತ್ತ ಮಗಳನ್ನ ತಂದೆ ಕೊಂದು ಕೊನೆಗೆ ಸಂಬಂಧಿಕರ ಹೊಲದಲ್ಲಿ ಮೃತದೇಹವನ್ನ ಸುಟ್ಟು ಬೂದಿ ಮಾಡಿದ್ರು. ಈ ಘಟನೆ ರಾಜ್ಯದ ಜನರ ಮನಸ್ಸಿನಿಂದ ಮಾಸೋ ಮುನ್ನವೇ ತುಮಕೂರಿನಲ್ಲಿ ಅದೇ ರೀತಿಯ ಕೃತ್ಯ ನಡೆಯೋ ಲಕ್ಷಣಗಳು ಕಂಡು ಬರ್ತಿವೆ. ಇಷ್ಟಕ್ಕೂ ಏನಿದು ತುಮಕೂರಿನ ಕತೆ ಅಂತ ನೋಡೋಣ ಬನ್ನಿ. ಯಾವಾಗ, ಎಲ್ಲಿ, ಯಾರಿಗೆ, ಹೇಗೆ ಹುಟ್ಟುತ್ತೆ ಅನ್ನುವುದೇ ಗೊತ್ತೇ ಇರಲ್ಲ. ಇಬ್ಬರ ನಡುವಿನ ದ್ವೇಷಕ್ಕೆ ಕಾರಣವೇನು ಅಂತ ಯಾರಾದರೂ ಕಾರಣ ಕೇಳಿದ್ರೆ ನಿರ್ದಿಷ್ಟ ಕಾರಣ ನೀಡಬಹುದು. ಆದರೆ ಒಬ್ಬರನ್ನ ಯಾಕೆ ಪ್ರೀತಿಸುತ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿರಲ್ಲ. ನಿನಗೆ ಏನಂದ್ರೆ ಪ್ರೀತಿ, ಯಾವ ಊಟದ ಮೇಲೆ ಪ್ರೀತಿ, ಯಾವ ಬಟ್ಟೆ ಮೇಲೆ ಪ್ರೀತಿ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಜೊತೆಗೆ ಕಾರಣವೂ ಸಿಗುತ್ತೆ. ಆದರೆ ಇಬ್ಬರು ವ್ಯಕ್ತಿಗಳನ್ನು ನೀವು ಏನನ್ನ ನೋಡಿ ಪ್ರೀತಿಸ್ತಾ ಇದ್ದೀರಿ ಅಂದರೆ ಅದಕ್ಕೆ ಉತ್ತರ ಸಿಗೋದೇ ಇಲ್ಲ. ಅದು ಪ್ರೀತಿಗೆ ಇರೋ ಸೆಳೆತ. ಇಂಥ ಪ್ರೀತಿಗೆ ಭಾರತದಲ್ಲಿ ಜಾತಿ, ಧರ್ಮ, ಮೇಲು ಕೀಳು, ಹಣ, ಅಂತಸ್ತಿನ ಬೇಲಿ ಹಾಕಿಬಿಟ್ಟಿದ್ದಾರೆ. ಹೀಗಾಗಿ ಆಗಾಗ ಭಾರತದಲ್ಲಿ ಮರ್ಯಾದೆಗೇಡು ಹತ್ಯೆಗಳು ನಡೀತಾನೆ ಇರ್ತಾವೆ. ಅಕ್ಕಪಕ್ಕದ ಊರಿನ ಜೋಡಿಗಳ ನಡುವೆ ಪ್ರೀತಿ ಅಂಕುರ. ಸತತ 1 ವರ್ಷ ಗಾಢವಾಗಿ ಪ್ರೀತಿಸಿತ್ತು ಆ ಜೋಡಿ. ಈ ಫೋಟೋದಲ್ಲಿ ಹಾರಗಳ ಜೊತೆ ನಿಂತಿರೋ ಈ ಜೋಡಿಯ ಹೆಸರು ಸುಷ್ಮಿತಾ ಮತ್ತು ಯತೀಶ್ ಅಂತ. ಯತೀಶ್ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ಗ್ರಾಮದ ನಿವಾಸಿ. ಸುಷ್ಮಿತಾ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾತ್ರಿಕೇಳಹಾಳ ಗ್ರಾಮದ ನಿವಾಸಿ. ತೀರ್ಥಪುರ ಮತ್ತು ಕಾತ್ರಿಕೇಹಾಳ 2 ಅಕ್ಕಪಕ್ಕದ ಗ್ರಾಮಗಳು. ಹೀಗೆ 2 ಅಕ್ಕಪಕ್ಕದ ಗ್ರಾಮಗಳ ನಿವಾಸಿಗಳಾದ ಸುಷ್ಮಿತಾ ಮತ್ತು ಯತೀಶ್ ನಡುವೆ ಪ್ರೇಮಾಂಕುರವಾಗಿತ್ತು. ಇಬ್ಬರು ಸುಮಾರು 1 ವರ್ಷ ಗಾಢವಾಗಿ ಪ್ರೀತಿಸಿದ್ರು. ತನ್ನ ಪ್ರೀತಿಯ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತಿದ್ದಂತೆ ಸುಷ್ಮಿತಾ ಗುಟ್ಟಾಗಿ ಇಟ್ಟಿದ್ಲು. ಆದರೆ ವಾರದ ಹಿಂದೆ ಇವರ ಪ್ರೀತಿ ವಿಚಾರ ಸುಷ್ಮಿತಾ ಮನೆಯಲ್ಲಿ ಗೊತ್ತಾಗಿತ್ತು. ಸುಷ್ಮಿತಾರ ಅಕ್ಕ ಇದನ್ನ ತಿಳಿದುಕೊಂಡು ಆಕೆಗೆ ಹೊಡೆದಿದ್ರಂತೆ. ಹೇಳಮ್ಮ, ಏನಕ್ಕೆ ಬಂದಿದ್ದೀರಿ SP ಆಫೀಸ್ ಹತ್ರ? ಏನು? ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆದ್ವಿ. 1 ವರ್ಷ ಪ್ರೀತಿ ಮಾಡಿದ್ವಿ. ಮನೇಲಿ ನಾವಿಬ್ರು ಫೋನಲ್ಲಿ ಮಾತಾಡೋದು ನಮ್ಮ ಅಕ್ಕಂಗೆ ಗೊತ್ತಾಯಿತು. ಮನೇಲಿ ಗೊತ್ತಾದಾಗ್ಲಿಂದ ನಮ್ಮ ಅಕ್ಕ ಹೊಡೆದ್ರು. ಏನಿಲ್ಲ, ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಒಬ್ರೊಬ್ರು ತುಂಬ ಲವ್ ಮಾಡ್ತಾ ಇದ್ವು. ಹಿಂಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಮನೇಲಿ ಗೊತ್ತಾಗಿ ಮದುವೆ ಕೊಟ್ಟು, ಅವನು ಒಬ್ಬ ಮಾದಿಗೆ SC ಜಾತಿ, ಅವನು ನಾವೇನು ಅವರೇನು ಒಳ್ಳೆ ಕಡೆ ಮದುವೆ ಮಾಡ್ತೀವಿ ಅಂತೇಳಿ ಹುಡುಗಿಗೆ ಮದುವೆ ಕೊಟ್ಟು ಅಲ್ಲೇ ಮಾಡಿದ್ದಾರೆ. ಇವ್ರಿಗೆ ನಾನು ಬಿಟ್ಟಿರೋಕ್ಕಾಗ್ದಲೇ ನಾವು ತುಂಬ ಲವ್ ಮಾಡ್ತಿದ್ವು. ಮನೆಯಲ್ಲಿ ವಿಚಾರ ಗೊತ್ತಾದ ಬಳಿಕ ಮನೆ ಬಿಟ್ಟಳು ಯುವತಿ. ನಂಬಿ ಬಂದವಳ ಕೊರಳಿಗೆ ತಾಳಿ ಕಟ್ಟಿದ್ದ ಪ್ರೀತಿಸಿದ ಹುಡುಗ. ಯಾವಾಗ ಹುಡುಗಿ ಮನೆಯಲ್ಲಿ ವಿಚಾರ ಗೊತ್ತಾಯ್ತು, ಆಕೆಯ ಮನೆಯವರು ಹುಡುಗಿಗೆ ಥಳಿಸಿದ್ದಾರೆ. ಮನೆಯಲ್ಲೇ ಕೂಡಿ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅದು ಹೇಗೋ ಮನೆಯಿಂದ ಹೊರಗೆ ಬಂದು ಹುಡುಗಿ ತಾನು ಪ್ರೀತಿಸಿದವನಿಗೆ ಕರೆ ಮಾಡಿದ್ಲು. ನಾನು ಬೀದಿಯಲ್ಲಿದ್ದೇನೆ, ಬಂದು ಕರೆದುಕೊಂಡು ಹೋಗುವಂತ ಕರೆ ಮಾಡಿದ್ಲು. ಆ ಕಡೆಯಿಂದ ಕರೆ ಸ್ವೀಕರಿಸಿದ ಹುಡುಗ ಕೂಡ ತನ್ನನ್ನ ನಂಬಿ ಬಂದಿದ್ದ ಹುಡುಗಿಯ ಕೈ ಬಿಡಲು ಹುಡುಗನ ಮನಸ್ಸು ಒಪ್ಪಿರಲಿಲ್ಲ. ಯಾವಾಗ ತನ್ನ ಪ್ರಿಯತಮೆ ಕರೆ ಮಾಡಿದ್ಲು, ಆತ ಓಡೋಡಿ ಬಂದಿದ್ದ. ಅಲ್ಲದೆ ತಾನು ಪ್ರೀತಿಸಿದ್ದ ಹುಡುಗಿಗೆ ತುಮಕೂರಿನ ಬಳಿ ದೇಗುಲದಲ್ಲಿ ತಾಳಿ ಕಟ್ಟಿದ್ದ. ಮನೇಲಿ ಹೊಡೆದಾಗ್ಲಿಂದ ನಾನು ಮನೆ ಬಿಟ್ಟು ಆಚೆ ಬಂದೆ. ಆಚೆ ಬಂದಾಗ ಇಬ್ಬರು ಹೋಗಿ ಮದುವೆ ಆಗಿ ಬಂದಿದ್ದೀವಿ. ಶಿವಗಂಗೆ 1ನೇ ತಾರೀಕು ಮದುವೆ ಆಗಿದ್ದು. 12 ಗಂಟೆಗೆ ಮದುವೆ, 12:15ಗೆ ಮದುವೆ ಆಗಿದ್ದು. ಕರೆ ಮಾಡಿ ರೋಡ್ ಸೈಡ್ ಬಂದಿದ್ದೀನಿ, ಕರ್ಕೊಂಡು ಹೋಗಿ ಬಾ ಅಂತು. ಕರ್ಕೊಂಬಂದೆ. ಫ್ರೆಂಡ್ ರೂಮಲ್ಲಿ ನೈಟ್ ಆಲ್ಟ್ ಆದೆ. ಕರ್ಕೊಂಡೋಗಿ ಶಿವಗಂಗೆ ರೋಡಲ್ಲಿ ಒಂದು ದೇವಸ್ಥಾನ ಇತ್ತು, ಅದೇ ಮದುವೆ ಆದೆ. ಮದುವೆ ವಿಚಾರ ತಿಳಿದು ಕೆರಳಿ ಕೆಂಡವಾದ ಹುಡುಗಿ ಕುಟುಂಬ. ಚಿಕ್ಕನಾಯಕನಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು. ಯಾವಾಗ ಹುಡುಗಿ ಮನೆಯಲ್ಲಿ ತಮ್ಮ ಮನೆ ಮಗಳು ಅನ್ಯಜಾತಿಯ ಯುವಕನನ್ನ ಮದುವೆಯಾಗಿದ್ದಾಳೆ ಅಂತ ಗೊತ್ತಾಯ್ತು, ಇಡೀ ಕುಟುಂಬ ಕೆರಳಿ ಕೆಂಡವಾಗಿತ್ತು. ಹುಡುಗಿ ಕುಟುಂಬದ ಜೊತೆಗೆ ಕಾತ್ರಿಕೇಳಹಾಳ ಗ್ರಾಮದ ಕೆಲವರು ಸೇರಿಕೊಂಡು ಇವರಿಗೆ ಕಿರುಕುಳ ನೀಡಲು ಆರಂಭಿಸಿದ್ರು. ಮೊದಲಿಗೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ್ರು. ಈ ದೂರು ಆಧರಿಸಿ ಪೊಲೀಸರು ಜೋಡಿಯನ್ನ ಠಾಣೆಗೆ ಕರೆಸಿದ್ರು. ಅಲ್ಲಿ ಹುಡುಗಿ ಕುಟುಂಬಸ್ಥರ ಸಮ್ಮುಖದಲ್ಲೇ ಪೊಲೀಸರು ರಾಜಿ ಮಾಡಿದ್ರು.
ಹುಡುಗಿ ಕೂಡ ತಾನೇ ಇಷ್ಟಪಟ್ಟು ಮದುವೆಯಾಗಿರುವುದಾಗಿ ಹೇಳಿದ್ಲು. ಹೀಗಾಗಿ ಪೊಲೀಸರು ರಿಜಿಸ್ಟರ್ ಮ್ಯಾರೇಜ್ ಆಗಲು 1 ವಾರ ಟೈಮ್ ಕೊಟ್ಟಿದ್ರು. ಆದರೆ ರಿಜಿಸ್ಟರ್ ಮ್ಯಾರೇಜ್ ಆಗಲು ಬೇಕಾದ ದಾಖಲೆಗಳನ್ನ ಮಾತ್ರ ಕೊಡ್ತಿಲ್ಲ ಅಂತ ಪ್ರೇಮಿಗಳು ಆರೋಪಿಸಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ರಿ ಅಂತ ಹೇಳಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗಕ್ಕೆ ಶಾಲಾ ದಾಖಲಾತಿ ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಿದ್ದಾರೆ. ಅದು 10th ಮಾರ್ಕ್ಸ್ ಕಾರ್ಡು ಸಿಗ್ತಿಲ್ಲ, ಮನೇಲಿದೆ. ಈಗ ಮನೇಲಿ ಹೋಗಿ ನಾನು ತರೋಕ್ಕಾಗೋದಿಲ್ವಲ್ಲ, ಅವ್ರನ್ನ ಕೇಳ್ತಾ ಇದ್ದೀವಿ. ಮತ್ತೆ ನಾವು ಆಸ್ತಿ ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ವಲ್ಲ, ಹಂಗಾಗಿ ನಾವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಅವ್ರು ಹಂಗೆ ಪ್ಲಾನ್ ಮಾಡ್ಕೊತೀವಿ. ಅವ್ರು ನೈಟು 10 ಗಂಟೆ ಸ್ಟೇಷನ್ ಹತ್ರ ಹೋದೆ. ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಬಂದಿದ್ರು, ನಮ್ಮನೆಯವರೆಲ್ಲ ಬಂದಿದ್ರು. ಅಲ್ಲೋಗಿ ನನಗೆ ಜಾತಿ ಬೇಡ, ನನ್ನ ತಂದೆ ತಾಯಿ ಬೇಡ, ನನಗೆ ಇವನೇ ಬೇಕು ಅಂತೇಳಿ ಹುಡುಗಿ ಎಲ್ಲ ಮುಖಾಂತರ ಸೈನ್ ಹಾಕಿ, ನಂಗೆ ಆಸ್ತಿನೂ ಬೇಡ ಅದಕ್ಕೂ ನಾನು ಸೈನ್ ಹಾಕ್ಕೊಡ್ತೀನಿ, ನಂಗೆ ಇವನೇ ಬೇಕು ಅಂತೇಳಿ ಅಲ್ಲಿ ಸೈನ್ ಹಾಕಿ ಹೇಳಿಕೆ ಕೊಟ್ಟು ನಾವು ನಮ್ಮ ಪಾಡಿಗೆ ನಮ್ಮ ಚಿಕ್ಕಮ್ಮನವ್ರಿಗೆ ಹೋಗಿ ಇದು ಒಂದೇ ದಿನ ಇದ್ವು. ಚಿಕ್ಕನಹಳ್ಳಿ ಸ್ಟೇಷನ್ಗೆ ಯತೀಶ್ ಸರ್ ಅಂತ ಅವರು ಹೇಳಿದ್ರು, ನಿಮ್ಗೆ 1 ವಾರ ಟೈಮ್ ಕೊಡ್ತಾ ಇದ್ದೀವಿ, 1 ವಾರದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೆಣ್ಣಿನ ಕಡೆ ಒಂದು ಕಾಪಿ ತಂದು ಕೊಡಬೇಕು ಅಂತ ಹೇಳಿ ಅವರು ಹೇಳಿಕೆ ತಗೊಂಡಿದ್ರು ನನ್ನ ಹತ್ರ. ಸೊ ಇವರು ಅದಕ್ಕೆ ಏದೇ ಡಾಕ್ಯುಮೆಂಟ್ಸು ಇವರು ವಾಟ್ಸಪ್ಪಲ್ಲಿ ಕಳಿಸಿದ್ರು, ಹೆಣ್ಣಿನ ಕಡೆ ಕಳಿಸ್ತಾ ಇಲ್ಲ. ನವವಿವಾಹಿತ ಜೋಡಿ ಬೆನ್ನು ಬಿದ್ದಿದ್ದಾರೆ ಹುಡುಗಿ ಕುಟುಂಬ. ತಮಗೆ ರಕ್ಷಣೆ ಕೋರಿ ಎಸ್ಪಿ ಕಚೇರಿ ಮೊರೆ ಹೋದ ಜೋಡಿ. ಚಿಕ್ಕನಾಯಕನಹಳ್ಳಿ ಠಾಣೆಯಲ್ಲಿ ರಾಜಿಯಾದ ಬಳಿಕ ಸುಷ್ಮಿತಾ ಮತ್ತು ಕುಟುಂಬಸ್ಥರು ಮತ್ತು ಕಾರ್ತಿಕೇಯ ಹಾಳನ ಕೆಲವು ಗ್ರಾಮಸ್ಥರು ಸೇರಿಕೊಂಡು ಇವರನ್ನ ಹಿಂಬಾಲಿಸಿಕೊಂಡು ಬರ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ತಮಗೆ ರಕ್ಷಣೆ ಕೋರಿ ಎಸ್ಪಿ ಕಚೇರಿ ಮೊರೆ ಹೋಗಿದ್ದಾರೆ. ನಮ್ಮ ಮನೇಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ತಿರು, ಚಿಕ್ಕಪ್ತಿರು, ನಮ್ಮೂರವರು. ಎಷ್ಟು ಜನ ಇದ್ದಾರೆ? ಗೊತ್ತಿಲ್ಲ, ಒಂದು 50 ಜನ ಇರ್ಬೋದು. ಎಲ್ಲೋದ್ರೂ ಹಿಂದಿಂದೇನೆ ಬರ್ತಾ ಇದ್ದಾರೆ. ಎಲ್ಲಿ ಯಾರ್ಯಾರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೋ ಗೊತ್ತಿಲ್ಲ, ಎಲ್ಲೋದ್ರೂ ಹಿಂದೆ ಬರ್ತಿದ್ದಾರೆ. ನಿನ್ನೆ ಎಲ್ಲ ನಾವು ಊರಲ್ಲಿದ್ವಿ, ಇದರಲ್ಲಿ ತುಪ್ಪದಕೊಂಡ ಹತ್ರ. ಅಲ್ಲಿ ಎಲ್ಲ ಬಂದರು. ಅಲ್ಲಿಂದ ಮತ್ತೆ ಈ ಕಡೆ ಮಧುಗಿರಿ ಸೈಡ್ ಬಂದ್ವಿ. ಅಲ್ಲಿಗೂ ಮತ್ತೆ ನೈಟು ಅಲ್ಲಿಗೂ ಬಂದರು. ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ನೈಟೆಲ್ಲ ನಮ್ಮನ್ನು ಹುಡಿಕೊಂಡು ಬಂದರು. ಇವ್ರನ್ನ ಹೊಡಿಯೋಣ, ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಲಿಕ್ಕೆ ಬಂದು 4-5 ಕಾರಲ್ಲಿ ಬೈಕ್ಗಳಲ್ಲಿ ಬಂದು ನಮ್ಮ ಆಸ್ತಿ ಕ್ಯಾಮರಾ ಪರವಾಗಿಲ್ಲ, ನಿಮ್ಗೆ ಬಿಡಲ್ಲ, ಹುಡುಗಿ ಕರ್ಕೊಂಡೇ ಹೋಗ್ತೀವಿ, ಹೊಡೆದು ರಿಜಿಸ್ಟರ್ ಆಗಿಲ್ವಲ್ಲ, ಅದರಿಂದ ನಮ್ಮ ಗತಿ ಕಾಣಿಸ್ತೀವಿ, ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಸಿಕ್ಕರು ಯಾರನ್ನತ್ತು ಸಾಯಿಸ್ತೀವಿ ಅಂತ ಹೆದರಿಸಿ ನೆನ್ನೆ ನೈಟೆಲ್ಲ ಫಾಲೋ ಮಾಡೋರೆ. ನೈಟೆಲ್ಲ ನಾವು ಅಲ್ಲಿ ಬಿದ್ದು ಓಡಿ ನೈಟೆಲ್ಲ ಮೇನ್ ರೋಡಲ್ಲಿ ಹಿಂಗೆ ತುಮಕೂರಲ್ಲಿ ಆಲ್ಟ್ ಆಗಿ ಇವತ್ತು ಬೆಳಗ್ಗೆ SP ಆಫೀಸ್ ಹತ್ರ ನ್ಯಾಯ ಕೇಳೋಕ್ಕೆ, ನಾವು ರಕ್ಷಣೆ ಕೇಳೋಕ್ಕೆ ಬಂದಿದ್ದೀವಿ. ಹುಡುಗನ ಜೊತೆಗೆ ಆತನ ಕುಟುಂಬದವರಿಗೆ ಬೆದರಿಕೆ. ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ಹುಡುಗನ ತಂದೆ. ತಮ್ಮ ಮಗ ಮೇಲ್ಜಾತಿಯ ಹುಡುಗಿಯನ್ನ ಮದುವೆಯಾಗಿದ್ದು ತಪ್ಪ? ಮೇಲ್ಜಾತಿಯವರನ್ನ ಮದುವೆ ಆಗ್ಲೇಬಾರ್ದ? ಮದುವೆ ಆದರೆ ಕೊಲ್ಲುವುದು, ಜೀವ ಬೆದರಿಕೆ ಹಾಕುವುದು ಮಾಡ್ತಾರಾ ಅಂತ ಹುಡುಗನ ತಂದೆ ಪ್ರಶ್ನಿಸಿದ್ದಾರೆ. ಊಟ ಆತರ ಇಲ್ಲ ಸರ್. ನಮ್ಗೆ ಊರಲ್ಲಿ ನಮ್ಗೆ ಯಾರು ಏನು ಟಾರ್ಚರ್ ಕೊಡಲ್ಲ. ನಮ್ಮೂರಲ್ಲಿ ಅಷ್ಟೇ 70 ಮನೆ ಇದೀವಿ. ಲಿಂಗಾಯತ್ 3 ಮನೆ ಇದಾರೆ, ಬಲ್ರ 3 ಮನೆ ಇದಾರೆ. ನಮ್ಮಲ್ಲಿ ಯಾವ್ದು ಕೋಲು ಗಲ್ಮೆ ಇಲ್ಲ. ನಮ್ಗೆ ಯಾವ್ದೇನು ತೊಂದರೆ, ಯಾರು ಟಾರ್ಚರ್ ಕೊಟ್ಟಿಲ್ಲ, ಏನು ಇಲ್ಲ, ಚೆನ್ನಾಗಿದೀವಿ ನಾವು. ಈ ಹುಡುಗಿ ಪಕ್ಕದವ್ರು ಎಲ್ಲ ಹುಡುಗ ಜೊತೆಯಾಗಿ ಲವ್ ಮಾಡಿ ಮದುವೆ ಆಗೋದಕ್ಕೆ ಕೀಳು ಜಾತಿ ಮಗ, ನಾವು 5 ಜಾತಿ, ನಮ್ಮ ಜಾತಿ ಹುಡುಗಿ ಮದುವೆ ಆಗ್ಯವನೆ, ನಮ್ಗೆ ಇಷ್ಟ ಇಲ್ಲ. ಅಲ್ಲಿ ಕಾನೂನು ರೀತಿ ಚಿಕ್ಕನಹಳ್ಳಿ ಸಬ್ ಇನ್ಸ್ಪೆಕ್ಟರು ಎಲ್ಲ ಕರೆಸಿ ದಾಖಲಾತಿ ಎಲ್ಲ ಪರಿಶೀಲನೆ ಮಾಡಿ ಇಬ್ಬರು ಕರೆಕ್ಟಾಗಿ ಐತಿದ್ರು. ಆ ಹುಡುಗಿ ತಾಯಿ ತಂದೆಗೆ 1 ಗಂಟೆ ಬಿಟ್ಟರು. 1 ಗಂಟೆ ತಾಯಿ ತಂದೆ ರಿಕ್ವೆಸ್ಟ್ ಮಾಡಿ ಕಾಲು ಹಿಡ್ಕೊಂಡು ಆ ಹುಡುಗಿ, ನಂಗೆ ಯಾರು ತೊಂದರೆ ಕೊಟ್ಟಿಲ್ಲ, ಯಾರು ಹಿಂಸೆ ಮಾಡಿಲ್ಲ, ಯಾರು ಬಾತ್ಕಾಲ ಮಾಡಿಲ್ಲ, ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಹೋಗಿ ಮದುವೆ ಆಗಿದ್ದೀನಿ, ನಾನು ಸತ್ರು ನಿಮ್ಮ ಜೊತೆ ಬರೋಲ್ಲ, ಹುಡುಗನ್ ಬಿಟ್ಟು ಅಂತ ಅವ್ರಿಗೆ ಹೇಳ್ತು. ಆ ಕಡೆ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕರೆಸಿ ಇದು ಮುಂದೆ ಯಾರು ಮಾಡೋಕ್ಕಲ್ಲ ಅಂತ ಎಲ್ಲ ಬೈಂಡಿಂಗ್ ಮಾಡಿ ಮುಚ್ಚಿಗೆ ಮಾಡಿ ಕಳಿಸಿದ್ದಾರೆ. ಹಂಗೆ ಮಾಡಿರುವ ಹಿಂಬಾಲಿಸ್ಕೊಂಡು ಅಟ್ಯಾಕ್ ಮಾಡೋಕೆ, ನಮ್ಗೆ ಹೊಡೆಯೋಕ್ಕೆ ಕಡಿಯೋಕ್ಕೆ ಭರವಸೆಗೆ ಬರ್ತಾರೆ ಸಾಹೇಬ್ರಿ. ಕಾಲ ಬದಲಾದಂತೆ ಜಾತಿ ಭೂತ ಮರೆಯಾಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ದಿನ ಕಳೆದಂತೆ ಜಾತಿ ಪ್ರೇಮ ಹೆಚ್ಚಾಗುತ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಅದರಲ್ಲೂ ಅನ್ಯ ಜಾತಿಯವರನ್ನ ಒರೆಸಿದರೆ ಮೇಲ್ಜಾತಿಯವರು ತಮ್ಮ ಕುಟುಂಬದ ಮರ್ಯಾದೆ ತೆಗೆದಿದ್ದಾರೆ ಅಂತ ಭಾವಿಸೋ ಕಾಲ ಇನ್ನೂ ಕಣ್ಮರೆಯಾಗಿಲ್ಲ. ಇದಕ್ಕಾಗಿಯೇ ಈಗಲೂ ಮರ್ಯಾದೆಗೇಡು ಹತ್ಯೆಗಳು ನಡೀತಿವೆ. ಇನ್ನಾದರೂ ಈ ಸಾಮಾಜಿಕ ಪಿಡುಗಿಗೆ ಗುಡ್ ಬೈ ಹೇಳಲು ಸಮಾಜ ಮುಂದಾಗಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.